ಈಗ ಆಯುರ್ವೇದ ಅಥರ್ವ ವೇದದ ಒಂದು ಉಪವೇದ ಅಂತ ಹೇಳ್ತಾರೆ. ಅತ್ಯದ್ಭುತವಾದದ್ದು ಅಂತ ಹೇಳಬೇಕಾಗಿದ್ದು ವೇದದ ಕಾಲ, ಮೋಸ್ಟ್ ಕ್ರಿಯೇಟಿವ್ ಪೀರಿಯಡ್. 4 ತಂತಿ ಕವನದ ಸಂಗ್ರಹ ನಾನು ನಿಮ್ಮ ಕೈ ಕೊಡ್ತೀನಿ. ಕೊಟ್ಟಾಗ ಎಷ್ಟು ಜನರಿಗೆ ಈ ಬೇಂದ್ರೆಯವರ ಕಾವ್ಯ ಅರ್ಥ ಆಗುತ್ತೆ? ಯಾಕೆ ಹೇಳಿದ್ರು ಇದನ್ನು ಕುವೆಂಪು ಅವರು? ಓ ನನ್ನ ಚೇತನ ಹಾಗೂ ನೀ ಅನಿಕೇತನ. ಎಲ್ಲ ಅಕ್ಷರಸ್ಥರು ಜ್ಞಾನಿಗಳಲ್ಲ, ಎಲ್ಲ ಅನಕ್ಷರಸ್ಥರು ಅಜ್ಞಾನಿಗಳಲ್ಲ. ಸತ್ಯಂ ವದ ಧರ್ಮಂ ಚರ. ಅಥರ್ವವೇದಗಳು ಈ ಮಾಟ ಅಭಿಚಾರ ಎಲ್ಲ ಮಾಡ್ತಾರೆ, ಇದು ನಿಜನಾ? ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವೇದಗಳ ಬಗ್ಗೆ ಹಿಂದಿನ ಸಂಚಿಕೆಗಳಲ್ಲಿ ಸಾಕಷ್ಟು ವಿಚಾರ ತಿಳಿಸ್ಕೊಂಡಿದ್ದೀವಿ. ಮತ್ತಷ್ಟು ಆಳವಾಗಿ ಅದರ ಬಗ್ಗೆ ವಿಚಾರನ ತಿಳಿಸಿಕೊಡೋದಕ್ಕೆ ಅಂತ ಡಾಕ್ಟರ್ ರಾಬಿ ಜಾಗೀರ್ದಾರ್ ಅವರು ನಮ್ಮೊತ್ತಿಗೆ ಇದ್ದಾರೆ. ಅವ್ರಿಗೆ ಸ್ವಾಗತ ಸರ್. ಈಗ ಯಜ್ಞ ಇದೆಲ್ಲ ಮಾತಾಡ್ತಾ ಇದ್ದಾಗ ಫೈರು, ಅದೇ ಬೆಂಕಿ ಹಾಕೋದು ಇದೆಲ್ಲ ಅಂತಿದ್ದಾಗ ನಂಗೆ ಸಡನ್ನಾಗಿ ಈ ನೆಗೆಟಿವ್ ಮಾಟ ಮಂತ್ರ ಎಲ್ಲ ಮಾಡ್ತಾರಲ್ಲ, ಇದು ಅಥರ್ವವೇದಗಳು ಸ್ವಲ್ಪ ಈ ಮಾಟ ಅಭಿಚಾರ ಎಲ್ಲ ಮಾಡ್ತಾರೆ ಅಂತ ನಾನೊಂದು ಎಲ್ಲೋ ಕೇಳಿದ್ದೆ. ಇದು ನಿಜನಾ? ಅವ್ರ ಫಾಲೋವರ್ಸ್ ಎಲ್ಲ ಅದನ್ನು ಮಾಡ್ತಾರಾ ಅಥವಾ ಅದನ್ನು ಮಾಡೋರೆಲ್ಲ ಅದ? ಈಗ ಲಭ್ಯ ಇರುವಂತಹ ಸುಮಾರು ಅಥರ್ವ ವೇದದ ಸುಮಾರು ಎಲ್ಲ 20 ಕಾಂಡ ಸೇರಿ ಹತ್ರ 6,000 ಮಂತ್ರಗಳು ನಮ್ಮ ಕೈಯಲ್ಲಿರುವಂಥದ್ದು. ನಾನು ಈ 6,000 ಮಂತ್ರಗಳನ್ನು ಕನಿಷ್ಠ ಒಂದು 7-8 ಸಾರಿ ಓದಿದ್ದೀನಿ. ನಾನು ಎಲ್ಲಿಯೂ ಕೂಡ ಈ ಥರದ್ದು ಮಾಟ ಮಾಡೋದ್ರ ಬಗ್ಗೆ ಅಲ್ಲಿ ಓದಿಲ್ಲ. ಒಂದೆರಡು ಕಡೆಗೆ ಅದು ಆ ಶಬ್ದ ಬರುತ್ತೆ. ಆ ಶಬ್ದ ಯಾವ ಕಂಟೆಕ್ಸ್ಟಲ್ಲಿ ಬರುತ್ತೆ ಅಥರ್ವ ವೇದದಲ್ಲಿ ಅಂತ ಹೇಳಿದರೆ, ಇಂಥದ್ದನ್ನು ಮಾಡುವಂಥವ್ರು ಇದ್ದರೆ ದುಷ್ಟಶಕ್ತಿಗಳಂತ ನಾನು ಆಗಲೇ ಏನು ಹೇಳಿದೆ, ಈ ದುಷ್ಟಶಕ್ತಿಗಳನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಕೆಲವು ಪದ್ಧತಿಗಳು ಅಥರ್ವ ವೇದದಲ್ಲಿ ಹೇಳಿದೆ. ಈಗ ಫಾರ್ ಎಕ್ಸಾಂಪಲ್ ನೀವು ಇವತ್ತೆಲ್ಲ ನೋಡ್ತೀರಿ, ತಾಯಿತ ಕಟ್ಕೊಳ್ಳೋದು, ಕೈಗೆ ಒಂದೇನೋ ದಾರ ಕಟ್ಕೋತೀವಿ, ಆಮೇಲೆ ಸೊಂಟಕ್ಕೇನೋ ಒಂದು ದಾರ ಕಟ್ಕೋತೀವಿ. ಅದೆಲ್ಲ ಬರೀ ದಾರ ಇರ್ತಿಲ್ಲ, ಅದರಲ್ಲಿ ಒಂದೇನೋ ಒಂದು ಹರ್ಬ್ ಇರ್ತಾಯಿತ್ತು. ಅಂದರೆ ಯಾವುದೋ ಒಂದು ಬೇರು ಅಥವಾ ಔಷಧೀಯ ಸಸ್ಯ ಅಂಥದ್ದೇನೋ ಇರ್ತಾಯಿತ್ತು. ಸೊ ನಮ್ಮ ಒಳಗಿನ ಮತ್ತು ಹೊರಗಿನ ವೈರಿಗಳಿಂದ ರಕ್ಷಣೆ ಮಾಡೋದಕ್ಕೋಸ್ಕರ, ದೈವಿ ರಕ್ಷಣೆ ಪಡೆಯೋದಕ್ಕೋಸ್ಕರ ಉಪಾಯಗಳು ಅಥರ್ವ ವೇದದಲ್ಲಿ ಇದೆ. ಆದರೆ ಇವತ್ತೇನು ನೀವು ಈ ವಾಮಾಚಾರ ಮಾಟ ಅಂತ ಏನು ಹೇಳ್ತೀರಿ ಅಂಥದ್ದು ಯಾವುದು ನಾನಂತೂ ಅಥರ್ವ ವೇದದಲ್ಲಿ ನೋಡಿಲ್ಲ. ಹಾಗಾಗಿ ಇದು ಒಂದು ರೀತಿಯಾದಂತಹ ವೇದಗಳಿಗೆ ಕೆಟ್ಟ ಹೆಸರು ತರಬೇಕು ಅನ್ನುವ ಅಜೆಂಡಾ ಇಟ್ಕೊಂಡು ಮಾಡಿರುವಂತಹ ಪ್ರಚಾರ. ಸೊ ನಾನು ವೇದಗಳ ಪ್ರಾಪರನ್ನು ನೋಡಿದ್ದೀನಿ ಮತ್ತು ಅನೇಕ ವಿದ್ವಾಂಸರು, ತುಂಬ ಹಿರಿಯರು ವೇದದ ಬಗ್ಗೆ ಭಾಷ್ಯ ಬರೆದಂಥವ್ರದ್ದು ರೆಫರ್ ಮಾಡಿದ್ದೀನಿ. ಎಲ್ಲೂ ಕೂಡ ಇದು ಮಾಟ ವಾಮಾಚಾರ ಅಂದರೆ ಇನ್ನೊಬ್ಬರಿಗೆ ಹಾನಿಯನ್ನು ಉಂಟು ಮಾಡುವಂಥದ್ದು ವೇದದಲ್ಲಿ ಹೇಳಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ನನ್ನ ಬೇಸಿಕ್ ಬಿಲೀಫ್. ವೇದಗಳು ಇರುವುದೇ ಮನುಷ್ಯನ ಸರ್ವತೋಮುಖ ಪ್ರಗತಿಗಾಗಿ. ಅವನಿಗೆ ಏನೇನೆಲ್ಲ ಒಳ್ಳೆಯದಾಗುತ್ತೋ ಅದನ್ನು ಮಾಡಬೇಕು ಅಂತ ಹೇಳೋದೇ ಋಷಿಗಳ ಕಾಳಜಿ. ಅಂತಹ ಋಷಿಗಳು ಇನ್ನೊಬ್ಬನಿಗೆ ಹಿಂಸೆ, ವಾಮಾಚಾರದ ಮೂಲಕವೋ ಮಾಟದ ಮೂಲಕವೋ ಇನ್ನೊಬ್ಬನಿಗೆ ಹಿಂಸೆ ಮಾಡು ಅಂತ ಹೇಳ್ತಾರೆ ಅಂತ ಅನ್ನೋದು ನನ್ನ ಬೇಸಿಕ್ ನಂಬಿಕೆ. ಬಟ್ ತೆಗೆದುಕೊಂಡ್ರೂ ಕೂಡ ಯಾವ ಅಥರ್ವ ವೇದದಲ್ಲಿ ಎಲ್ಲೂ ಕೂಡ ಮಾಟ ಮಂತ್ರ ಇಲ್ಲ. ಬಟ್ ಆ ವಿಚಾರ ಬರುತ್ತೆ, ರಕ್ಷಣೆ ಮಾಡ್ಕೋಬೇಕು ಅಂತ, ಅದೈವಿ ಶಕ್ತಿಗಳಿಂದ ರಕ್ಷಣೆ ಮಾಡ್ಕೋಬೇಕು ಅಂತ ಹೇಳಬೇಕಲ್ಲ. ನೀನು ಇನ್ನೊಬ್ಬರಿಗೆ ಹಿಂಸೆ ಮಾಡು ಅಂತ ಹೇಳಿದ ಅಂಥದ್ದು. ಈಗ ಸಮಾಜದಲ್ಲಿ ಬೇರೆ ಬೇರೆ ಮನೋವೃತ್ತಿಯವರು ಇರ್ತಾರೆ. ಹೆಂಗೆ ರಾಕ್ಷಸರು ಅಂತ ಮಾನಸಿಕ ರಾಕ್ಷಸರಿದ್ದಾರೆ, ಹಾಗೆ ಸಮಾಜದಲ್ಲಿ ಎಲ್ಲ ಥರದವರು ಇರ್ತಾರೆ. ನಾವು ಯು ಶುಡ್ ಕನ್ಸಿಡರ್ ದೆಮ್. ಅವ್ರು ನೀವು ಕನ್ಸಿಡರ್ ಮಾಡಬೇಕು, ಇರ್ತಾರೆ ಅಂತ ಅಂತರಿಂದ. ಈಗ ಆಯುರ್ವೇದ ಅಥರ್ವ ವೇದದ ಒಂದು ಉಪವೇದ ಅಂತ ಹೇಳ್ತಾರೆ. ಆಯುರ್ವೇದ ಇರೋದು ಎದಕ್ಕೆ? ಆರೋಗ್ಯ ರಕ್ಷಣೆ ಮಾಡೋದಕ್ಕೆ, ಆರೋಗ್ಯವನ್ನು ವರ್ಧನೆ ಮಾಡೋದಕ್ಕೆ. ಸೊ ಅಲ್ಲಿ ಇನ್ನೊಬ್ಬರಿಗೆ ಏನೋ ಮಾಡಬೇಕು ಅಂತ ಅಲ್ಲಿ ಹೇಳೋದಿಲ್ಲಲ್ಲ ಆಯುರ್ವೇದದಲ್ಲಿ. ಹಾಗೆ ಅಥರ್ವ ವೇದದಲ್ಲಿ ನಾನು ಕಂಡ ಹಾಗೆ ಈ ಮಾಟ ಮಂತ್ರ ಖಂಡಿತ ಇಲ್ಲ. ಇವತ್ತಿನ ಸುಮ್ಮನೆ ಏನೋ ಒಂದು ಇದನ್ನ ಮಾಡ್ಕೊಂಡು ಅಜೆಂಡಾ ಅಂತ ಹೇಳಿದ್ರಲ್ಲ, ಹಾಗೆ ಅದಕ್ಕೆ ಅಪಪ್ರಚಾರ ಮಾಡೋದಕ್ಕೆ ಅಥವಾ ಅಪಾರ್ಥ ಮಾಡಿಕೊಂಡವರು ಇದ್ದಾರೆ. ಈಗ ಇದ್ರ ಮೂಲಕ ಇನ್ನೊಬ್ಬರಿಗೆ ಇದು ಮಾಡ್ಬೋದು ಅಂತ. ಈಗ ಒಂದೇನಂತ ಹೇಳಿದ್ರೆ, ನೀವೇನೋ ಒಂದು ಹೇಳಿದರೆ ಈ ನಾವು ಮತ್ತು ಕೆಲವು ಸರಿ ಏನಾಗುತ್ತೆ, ಕಮ್ಯುನಿಕೇಷನ್ನಲ್ಲಿ ಭಾಳ ವಿಚಿತ್ರವಾದಂತ ನಡೀತದೆ. ನಾವು RSSನಲ್ಲಿ ಇದ್ದಾಗ ಒಂದು ಆಟ ಆಡಿಸ್ತಾ ಇದ್ರು. ನಮಗೆ ಒಂದು ಸುತ್ತಲೂ ಇಷ್ಟು ಜನ ಕೂತ್ಕೋತಾ ಇದ್ರು, ಒಂದು 10-15 ಜನ. ಅದೇನಂದರೆ, ನಾನು ನನ್ನ ಪಕ್ಕಕ್ಕೆ ಕೂತವನಿಗೆ ಒಂದು ಮೆಸೇಜ್ ಹೇಳಬೇಕು, ಅವನು ಇನ್ನೊಬ್ಬನಿಗೆ ಹೇಳಬೇಕು, ಕೊನೆಗೆ ಒಬ್ಬನು ಯಾರು ಇರ್ತಾನೆ, ಅವನಿಗೆ ಬಂದಾಗ ಹೇಳು ಅಂತ ಹೇಳ್ತದೆ. ಮಜಾ ಕೇಳಿ ಅನೇಕ ಸರಿ ಮೂಲ ಇದು ಇರುತ್ತಲ್ಲ, ಅದು ಕಂಪ್ಲೀಟ್ ರಿವರ್ಸ್ ಆಗಿಬಿಡುತ್ತೆ.
ನಾನು ನನ್ನ ಪಕ್ಕದವನಿಗೆ ನಾಳೆ ನಮ್ಮ ಮನೆಗೆ ಬಾ ಅಂತ ಹೇಳಿರ್ತೀನಿ, ಆ ಕೊನೆಗೇನು ಹೇಳ್ತಾನೆ ನಾಳೆ ನಮ್ಮ ಮನೆಗೆ ಬರಬೇಡ ಅಂತ. ಈ ಜ್ಞಾನ ಗ್ರಹಣ ಶಕ್ತಿ ಏನಿರುತ್ತಂತ ಹೇಳಿದ್ರೆ ನಮ್ಮ ಮನೋಶಕ್ತಿಗೆ ತಕ್ಕಂಗೆ, ನಮ್ಮ ಪ್ರಸಂಗಕ್ಕೆ ತಕ್ಕಂಗೆ ನಾವು ಮಾಡ್ತಾ ಇರ್ತೀವಿ. ನನ್ನ ಮನಸ್ಸಲ್ಲಿ ಅವ್ನು ಬರೋದು ಬೇಡ ಅಂತೀವಿ, ಬೇಡ ಅಂತ ಹೇಳ್ಬಿಟ್ಟ ಅಂತ ಅಂದ್ಕೊಳ್ತೀವಿ. ಬಟ್ ಅದು ಫ್ಯಾಕ್ಟ್ ಅಲ್ಲ. ಹಾಗೆ ಅನೇಕ ಸಾರಿ ಈಗ ನಾನು ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾನು ನೋಡಿದ್ದೇನೆ ಅನೇಕರು ಪುಸ್ತಕ ಎಲ್ಲ ಬರೆದಿದ್ದಾರೆ. ಅವ್ರಿಗೆ ಹೋಗಿ ಪ್ರಶ್ನೆ ಕೇಳಿದೆಲ್ಲ ಬರೆದಿದ್ರಲ್ಲ ಸ್ವಾಮಿ ಏನು ಅಂತ. ಇಲ್ಲ ನಾನು ವೇದ ನೋಡ್ಲಿಲ್ಲ, ಇಂಥವ್ರು ಬರೆದ್ರು ಅದನ್ನ ನೋಡಿ ಬರದೆ ಅಂತ. ಅವ್ರಿಗೆ ಹೋಗಿ ಕೇಳಿದೀವಿ, ನೀವು ಎಲ್ಲಿಂದ ನೋಡಿ ಬರೆದ್ರಿ? ಇಲ್ಲ ನಾನು ನೋಡಿಲ್ಲ, ಅವ್ರು ಯಾರೋ ಬರೆದಿದ್ರು ಅದನ್ನ ನೋಡಿ ನಾನು ಬರದೆ ಅಂತ. ಹೀಗೆ ನಾನು ಪ್ರತ್ಯಕ್ಷ 5-6 ಜನರನ್ನು ಚೆಕ್ ಮಾಡಿದ್ದೀನಿ. ಇವ್ರಿಗೆ ನೀವೆಲ್ಲ ಇದು ಬರೆದಿದ್ದೀರಲ್ಲ, ಎಲ್ಲಿದೆ ವೇದದಲ್ಲಿ, ಏನು ಆಧಾರ ಏನು ಅಂತ. ಅವ್ರನ್ನ ನೋಡಿ ಅವ್ರು ಮಾಡಿದ್ರು, ಇದು ಸೇಮ್ ಆಟನ ಇದ್ದಂಗೆ ಇದೆ. ಅವರೊಂದಿಷ್ಟು ತಪ್ಪು ಮಾಡಿದ್ರು, ಅದು ಇವ್ರಿಗೆ ಅದನ್ನು ಗ್ರಹಿಸೋದ್ರಲ್ಲಿ ಇನ್ನೊಂದಿಷ್ಟು ತಪ್ಪು ಮಾಡಿದ್ರು. ಇದು ಈ ಏಜಿಗೆ ಇದಂದರೆ ಕಾಲದ ಇಷ್ಟು ದೊಡ್ಡ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ನಲ್ಲಿ ಅರ್ಥ, ಅದರ ಪ್ರವಾಹ ವೀಕ್ ಆಗ್ತಾ ಹೋಗ್ತದೆ ಮತ್ತು ನಮ್ಮದು ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಶಕ್ತಿ ಕೂಡ ಕಡಿಮೆ ಆಗುತ್ತೆ. ಈ ವೇದದ ಕಾಲ ಅಂತ ಹೇಳಿದ್ರೆ ಭಾರತದ ಅತ್ಯುನ್ನತ ಕ್ರಿಯೇಟಿವ್ ಏಜ್, ಅದು ಅತ್ಯುನ್ನತ ಒಂದು ಕ್ರಿಯೇಟಿವ್ ಏಜ್. ಆನಂತರ ಮಹಾಭಾರತ, ರಾಮಾಯಣ, ಪುರಾಣ, ಇತಿಹಾಸಕ್ಕೆ ಬಂದರೆ ಅವೆಲ್ಲ ಅದ್ಭುತವಾದಂಥದ್ದು. ಬಟ್ ಇದಕ್ಕೆಲ್ಲ ಅತ್ಯದ್ಭುತವಾದದ್ದು ಅಂತ ಹೇಳಬೇಕಾಗಿದ್ದು ವೇದದ ಕಾಲ, ಮೋಸ್ಟ್ ಕ್ರಿಯೇಟಿವ್ ಪೀರಿಯಡ್. ಆ ಪೀರಿಯಡ್ನಲ್ಲಿ ಆ ಋಷಿಗಳು ಅವರ ತಪಸ್ಸಿನಲ್ಲಿ ಅರ್ಥ ಕಂಡುಕೊಂಡದ್ದನ್ನು ಹೇಳಿದ ಅರ್ಥ ಮಾಡ್ಕೊಳ್ಳಲ್ಲ. ಈಗ ನೀವು ಪ್ರೆಸೆಂಟ್ ಜನ್ರೇಷನ್ ತಗೊಳ್ಳಿ, ದ.ರಾ. ಬೇಂದ್ರೆ ಅವ್ರದ್ದು ನೀವು ಕೇಳಿರ್ದಿ. ದ.ರಾ. ಬೇಂದ್ರೆ ಅವರು 4 ತಂತಿ ಅಂತ ಬರೆದ್ರು, ನಾನು ನೀನು ನಾನು ತಾನು. ಈ ನೀವು ಹೇಳಿದ್ರಲ್ಲ, ಎಷ್ಟು ಜನರಿಗೆ ಗೊತ್ತಿರು ಏನು ಹಾಗಂದ್ರೆ ತನನನ ಅಂತ ಹೇಳ್ಬಿಟ್ರು ಅವರು. ಏನದು ತನನನ ಅಂತಂದ್ರೆ ಏನು? ಹೌ ಮೆನಿ ಆಫ್ ಅಸ್ ನೋ ಇಟ್? 4 ತಂತಿ ಕವನದ ಸಂಗ್ರಹ ನಾನು ನಿಮ್ಮ ಕೈಗೆ ಕೊಡ್ತೀನಿ. ನಿಮ್ಮ ಕೈಗೆ ಅಂದರೆ ಒಬ್ಬರಿಗೆ ಕೊಟ್ಟಾಗ ಎಷ್ಟು ಜನರಿಗೆ ಈ ಬೇಂದ್ರೆಯವರ ಕಾವ್ಯ ಅರ್ಥ ಆಗುತ್ತೆ? ಇವತ್ತು ಸಮಾಜದಲ್ಲಿ ಅನೇಕ ಜನರಿದ್ದಾರೆ. ದೊಡ್ಡ ರಂಗೇಗೌಡರು ಅನೇಕ ಕಾವ್ಯ ಬರೆದಿದ್ದಾರೆ. ಪ್ರೊಫೆಸರ್ H.S. ವೆಂಕಟೇಶ ಮೂರ್ತಿಯವರು ಕಾವ್ಯಗಳನ್ನು ಬರೆದಿದ್ದಾರೆ. ಕುವೆಂಪು ಅವರು ಓ ನನ್ನ ಚೇತನ ಆಗು ನೀ ಅನಿಕೇತನ, ಎಷ್ಟು ಜನರು ಹೇಳಬಹುದು? ಯಾಕೆ ಹೇಳಿದ್ರು ಇದನ್ನು ಕುವೆಂಪು ಅವರು? ಓ ನನ್ನ ಚೇತನ ಆಗು ನೀ ಅನಿಕೇತನ. ಬೇಕಾದಷ್ಟು ಜನ ಬಾಯಿಯಲ್ಲಿ ಹಾಡ್ತಾರೆ, ಬೇಕಾದಷ್ಟು ಜನ ಹಾಡನ್ನು ಎಂಜಾಯ್ ಮಾಡ್ತಾರೆ. ಅದೇನು ಎಷ್ಟು ಜನರಿಗೆ ಗೊತ್ತಿದೆ? ಅರ್ಥ ಅನುಸಂಧಾನ ಆಗಿಲ್ಲ ಮತ್ತು ಅರ್ಥ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರವಹಿಸಿಲ್ಲ. ಅದೇ ಓ ನನ್ನ ಚೇತನ ಆಗು ನೀ ಅನಿಕೇತನ ಅಂದ್ರೆ ಚೇತನವನು ಹೆಸರು ಚೇಂಜ್ ಮಾಡ್ಕೋ ಅನಿಕೇತನ ಅಂತ. ಇಲ್ಲಿ ಆಭಾಸ ಹೆಂಗಾಗ್ತದೆ ನೋಡಿ. ನೀನು ಚೇತನ ಇದ್ದವನು ಅನಿಕೇತನ ಅಂತ ಹೆಸರಿಟ್ಕೊಂಡು ನೀವು ಹೇಳಿದಿರಲ್ವಾ? ಎಕ್ಸಾಕ್ಟ್ಲಿ ದಿ ಸೇಮ್ ಥಿಂಗ್ ಹ್ಯಾಸ್ ಹ್ಯಾಪನ್ಡ್ ಇನ್ ದಿ ಇಂಟರ್ಪ್ರಿಟೇಷನ್ ಆಫ್ ದಿ ವೇದಾಸ್. ಎಕ್ಸಾಕ್ಟ್ಲಿ ಸೇಮ್ ಥಿಂಗ್. ಅಂದ್ರೆ ಲಿಟ್ರಲ್ ಮೀನಿಂಗ್ ತಗೊಳ್ತಾರೆ. ಅಷ್ಟು ತಿಳ್ಕೊಂಡು ಅದು ಯಾಕೆ ಆಭಾಸ ಆಗಿದೆ ಅಂತ ಹೇಳಿದ್ರೆ, ಇದು ಬೆಸ್ಟ್ ಎಕ್ಸಾಂಪಲ್ ನೀವು ಹೇಳಿದ್ದು. ನೀ ಚೇತನ ಇರಬೇಡ ಅನಿಕೇತನ ಅಂತ ಹೆಸರಿಡ್ಕೊ ಅಂತ ಹೇಳಿ ತಮಾಷೆಗೆ ಹೇಳಿದೆ. ಅಲ್ಲ ತಮಾಷೆ ಅಲ್ಲ, ಅದು ದಟ್ ಅಪ್ಲೈಸ್ ವಾಟ್ ಹ್ಯಾಸ್ ಹ್ಯಾಪನ್ಡ್ ಅಂತ ಅನ್ನೋದಕ್ಕೆ ಅದು ಒಂದು ಬಹಳ ಒಳ್ಳೆಯ ಉದಾಹರಣೆ ನೀವು ಕೊಟ್ಟಿದ್ದು. ಅದೇ ಕುವೆಂಪು ಅವರು ಅಂತ ಅದ್ಭುತವಾದ ಮೀನಿಂಗ್ ಅಲ್ಲಿ ಬರ್ದಿದ್ದಾರೆ ಅದು. ಸೊ ಅವ್ರ ದರ್ಶನ ಅದು. ಕುವೆಂಪು ಅವ್ರದ್ದು ಓ ನನ್ನ ಚೇತನ ಆಗು ನೀ ಅನಿಕೇತನ ಕೇವಲ ಒಂದು ಅವ್ರಿಗೇನೋ ಒಂದು ಶಬ್ದಗಳು ಗೊತ್ತಿವೆ, ಅದನ್ನು ಚೆನ್ನಾಗಿ ಹಾಡ್ಲಿಕ್ಕೆ ಬರೋಂಗೆ ಬರೆದ್ರು ಅಂತಲ್ಲ. ಅದು ಕುವೆಂಪು ಅವರ ದರ್ಶನ. 4 ತಂತಿ ಬೇಂದ್ರೆ ಅವರ ದರ್ಶನ. ಆ ದರ್ಶನ ನಾವೆಷ್ಟು ಮಟ್ಟಿಗೆ ಅರ್ಥ ಮಾಡ್ಕೋತೀವಿ? ಈಗಿನ ಕಾಲದಲ್ಲಿ ನಮ್ಮ ಸಮಕಾಲೀನರು, ಹಿರಿಯರು, ನಮಗಿಂತ ಹಿರಿಯರು, ಬಟ್ ನಮ್ಮ ಕಾಲದಲ್ಲಿ ಇದ್ದಂಥವ್ರು, ಅವ್ರದನ್ನೇ ನಾವು ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಇನ್ನು 6,000 8,000 ವರ್ಷದ ಹಿಂದೆ ಬಂದಂತಹ ಈ ವೇದದ ಮಂತ್ರಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಮ್ಮಲ್ಲಿ ಯಾವ ರೀತಿಯಾದಂತಹ ಒಂದು ಬೌದ್ಧಿಕ ಸಾಮರ್ಥ್ಯ ಇರಬೇಕು, ಯಾವ ರೀತಿಯಾದಂತಹ ಒಂದು ಶ್ರದ್ಧೆ ಇರಬೇಕು, ಇದನ್ನು ನೀವು ಕಲ್ಪನೆ ಮಾಡಿ. ಬೇಸಿಕಲಿ ಶಿಕ್ಷಣ ಅಂದ್ರೆ ಇವತ್ತಿನ ಶಿಕ್ಷಣ ಆ ವಿಷಯಗಳನ್ನ ಸರಿಯಾಗಿ ಹೇಳ್ಕೊಡೋದಕ್ಕೆ ಆಗ್ತಿಲ್ವೇನೋ ಸರ್. ಶಿಕ್ಷಣ ಅಂತ ನೆನಪಾಯ್ತು. ವೇದ ಕಾಲದಲ್ಲಿ ಶಿಕ್ಷಣ ಹೇಗಿತ್ತು ಸರ್? ವೇದ ಕಾಲದಲ್ಲಿ ಶಿಕ್ಷಣ ಮತ್ತು ಜೀವನ ಎರಡು ಸೆಪರೇಟ್ ಇರಲಿಲ್ಲ. ಗುರುಕುಲ ಇದೆಲ್ಲ ಗುರುಕುಲಗಳು ಇತ್ತು. ಓಕೆ, ಅದು ಸ್ವಲ್ಪ ಅಕಾಡೆಮಿಕ್ ಇಂಟ್ರೆಸ್ಟ್ ಇರುವಂತವ್ರು ಗುರುಕುಲಕ್ಕೆ ಹೋಗ್ತಾ ಇದ್ರು. ಹಾಗಂತ ಉಳಿದವ್ರನ್ನೆಲ್ಲ ಇಲ್ಲಿಟ್ರೇಟ್ ಅಂತಿದ್ರ? ಇವತ್ತಿನ ಕಾಲದಲ್ಲಿ ಶಾಲೆಗೆ ಹೋಗೋದಿರುವವನನ್ನು ಇಲ್ಲಿಟ್ರೇಟ್ ಅಂತ ಹೇಳ್ತಾರೆ, ಅಂದ್ರೆ ಅನಕ್ಷರಸ್ಥ ಅಂತ. ಈ ಅನಕ್ಷರಸ್ಥಗೂ ಅಜ್ಞಾನಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಎಲ್ಲ ಅಕ್ಷರಸ್ಥರು ಜ್ಞಾನಿಗಳಲ್ಲ, ಎಲ್ಲ ಅನಕ್ಷರಸ್ಥರು ಅಜ್ಞಾನಿಗಳಲ್ಲ ಅಲ್ವಾ? ಈ ಇತ್ತೀಚೆಗೆ ನಾವೊಂದು ಯಾವುದೋ ಸಿನಿಮಾ ನೋಡಿದೆ, ಏನಂತ ಹೇಳಿದ್ರೆ ಯಾವುದು ರ್ಯಾಂಕ್ ರಾಜು ಅಂತ. ಫಸ್ಟ್ ರ್ಯಾಂಕ್ ರಾಜು ಅದೇ
ಫಸ್ಟ್ ರ್ಯಾಂಕ್ ಅಂದರೆ ಕೆಲವು ಎಲ್ಲೋ ಅದರದ್ದು ಪಾರ್ಟ್ಗಳನ್ನು ನೋಡಿದ್ದೀನಿ, ಸಿನಿಮಾ ನೋಡಿದೆ, ತುಂಬಾ ಒಳ್ಳೆ ಸಿನಿಮಾ. ಒಳ್ಳೆ ಫಿಲ್ಮ್, ಥೀಮ್ ಒಳ್ಳೇದು. ಆದರೆ ನಮ್ಮ ಎಜುಕೇಶನ್ ಸಿಸ್ಟಮಿನ ಇದನ್ನು ತೋರಿಸ್ತಾ ಇರೋದು, ಸತ್ಯ ದರ್ಶನ ಮಾಡಿಸ್ತಾ ಇರೋದು. ಕಾಮನ್ ಸೆನ್ಸೇ ಇಲ್ಲ ನಿಮಗೆ, ಲೈಫ್ ಬಗ್ಗೆನೇ ಗೊತ್ತಿಲ್ಲ. ನಾನು ಇತ್ತೀಚೆಗೆ ಒಬ್ಬರು ಭಾಳ ದೊಡ್ಡ ಸಾಫ್ಟ್ವೇರ್ ಫೀಲ್ಡಲ್ಲಿ ಸಾಧನೆ ಮಾಡಿದಂಥವ್ರು, ಅವರು ಅಮೇರಿಕಾದಲ್ಲಿ ಕೆಲಸಕ್ಕೆ ಹೋಗಿ ಅಲ್ಲಿ ಎಲ್ಲ ತಮ್ಮದೇ ಆದಂಥ ಒಂದು ಕಂಪನಿ ಶುರು ಮಾಡಿ ಬಂದವರು. ಅವ್ರು ಕೇಳಿದ ಪ್ರಶ್ನೆ ಕೇಳಿ ನಗಬೇಕೋ ದುಃಖ ಪಡಬೇಕೋ ಅನ್ನೋ ಕನ್ಫ್ಯೂಷನ್ ಆಯಿತು. ಏನು ಕೇಳಿದ ಪ್ರಶ್ನೆ ಗೊತ್ತಾ ಅವರು? ರಾಗಿ ಮರ ಹೇಗಿರುತ್ತೆ ಅಂತ. ಈಸ್ ಎ ಮಿಲಿಯನಿಯರ್. ರಾಗಿ ಮರ ಹೇಗಿರುತ್ತೆ ಅಂತ. ನಾನು ಅವರನ್ನು ಇನ್ಸಲ್ಟ್ ಮಾಡೋದಕ್ಕೋಸ್ಕರ ಇದನ್ನು ಹೇಳ್ತಾ ಇಲ್ಲ, ನಾನು ಇವತ್ತಿನ ಎಜುಕೇಷನ್ ಸಿಸ್ಟಮು ಮತ್ತು ವೇದ ಕಾಲದ ಎಜುಕೇಷನ್ ಸಿಸ್ಟಮ್ ಅಂತ ಹೇಳ್ತೀನಿ. ಸೊ ಫೈನಲಿ ವೇದ ಕಾಲದ ಶಿಕ್ಷಣದ ಉದ್ದೇಶ ಏನಾಗುತ್ತೆ ಈಗ ಅಂತ ಹೇಳಿದರೆ, ಸತ್ಯಂ ವದ ಧರ್ಮಂ ಚರ ಅಂತ. ನೀನು ಯಾಕೆ ಕಲಿಬೇಕು ಅಂತ ಹೇಳಿದರೆ, ಸತ್ಯವನ್ನು ನುಡಿಲಿಕ್ಕೆ ಕಲಿಬೇಕು, ಧರ್ಮವನ್ನು ಆಚರಣೆ ಮಾಡೋದಕ್ಕೆ ನೀನು ಕಲಿಬೇಕು. ನೀನೆಲ್ಲ ಕಲಿತದ್ದು ಕೂಡ ನೀನು ಈ ಸತ್ಯವನ್ನು ನುಡಿದಿದ್ದರೆ, ಧರ್ಮವನ್ನು ಆಚರಣೆ ಮಾಡಿದರೆ ಅದು ವ್ಯರ್ಥ. ಸೊ ಈ ದೀಕ್ಷಾಂತ ಸಮಾರೋಹ ಅಂತ ಇವತ್ತು ನಾವು ಈ ಯೂನಿವರ್ಸಿಟಿಗಳಲ್ಲಿ ಒಂದು ಫಂಕ್ಷನ್ ಮಾಡ್ತೀವಲ್ಲ, ಏನಂತೀವಿ ಅದಕ್ಕೆ, ಈ ಗೌನ್ ಎಲ್ಲ ಹಾಕಿ ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಅದನ್ನು ಕಾನ್ವೊಕೇಶನ್ ಅಂತ ಹೇಳ್ತೀವಿ. ಅದಕ್ಕೆ ದೀಕ್ಷಾಂತ ಸಮಾರೋಹ ಅಂತ ಗುರುಕುಲಗಳಲ್ಲಿ ಮಾಡ್ತಾಯಿದ್ರು. ಆ ಗುರುಕುಲಗಳಲ್ಲಿ ಮಾಡುವಾಗ ಕೊನೆಗೆ ಯಾರು ಈ ದೀಕ್ಷಾ ಪಡ್ಕೊಂಡು ಹೊರಗೆ ಹೋಗಿ, ದೀಕ್ಷೆ ಅಂತ ಹೇಳ್ತಿದ್ರು, ಶಿಕ್ಷಣ ಅಂತಲ್ಲ, ದೀಕ್ಷೆ ಅಂತ. ದೀಕ್ಷಾಂತ ಶಿಕ್ಷಣದ ಕೊನೆಯ ಅವಧಿಯಲ್ಲಿ ಕಾನ್ವೊಕೇಶನ್ನಲ್ಲಿ ಒಂದು ಈ ಮಂತ್ರ ಹೇಳ್ತಾ ಇದ್ರು. ಅದು ನಮ್ಮ ತೈತಿರಿಯ ಉಪನಿಷತ್ನಲ್ಲಿ ಬರ್ತದೆ. ಅದೇ ಸೇಮ್ ಥಿಂಗ್, ಸತ್ಯವನ್ನು ಹೇಳು, ಧರ್ಮದಿಂದ ನಡೆದುಕೋ ಅಂತ. ಆಮೇಲೆ ಏನಂತ ಹೇಳಿದರೆ, ಸ್ವಾಭಿಮಾನಿಯಾಗಿ ಬದುಕು, ನಿಮ್ಮ ತಂದೆ ತಾಯಿಗೆ ಕೆಟ್ಟ ಹೆಸರು ತರದಂತೆ ನೀನು ಸಮಾಜದಲ್ಲಿ ಜೀವನವನ್ನು ನಡೆಸು, ಪರಿಶ್ರಮ ಪಡು ಅಂತ. ವರ್ಕ್ ಹಾರ್ಡ್. ಸೊ ಸುಲಭವಾಗಿ ಸಿಕ್ಕಂತಹ ಯಾವುದರ ಮೇಲೂ ನೀವು ಡಿಪೆಂಡ್ ಆಗಿಬಿಡೋದು. ಇವೆಲ್ಲವೂ ಎಜುಕೇಷನಿನ ಗುರಿಯಾಗಿತ್ತು. ಕೆಲವೇ ಮಂದಿ ಗುರುಕುಲಕ್ಕೆ ಹೋಗ್ತಾ ಇದ್ರು, ಅಕಾಡೆಮಿಕ್ ಇಂಟ್ರೆಸ್ಟ್ ಇರ್ತಿತ್ತು. ಅವರೆಲ್ಲ ಈ ವೇದ, ಉಪನಿಷತ್ತು, ಅದಕ್ಕೆ ಸಂಬಂಧಪಟ್ಟಂತಹ ಈ ವೇದದ ಉಪಾಂಗಗಳು ಅಂತ ಏನು ಹೇಳ್ತೀವಿ, ವೇದಾಂಗಗಳಂತ, ಅದೆಲ್ಲ ಅಧ್ಯಯನ ಮಾಡ್ತಿದ್ರು. ಬಟ್ ಉಳಿದವರೆಲ್ಲರಿಗೂ ಕೂಡ ವ್ಯಾಪಕವಾಗಿ ಗೊತ್ತಿದ್ದೇನೆಂದರೆ, ಜೀವನ ನಡೆಸೋದಕ್ಕೆ ಏನು ಬೇಕು. ನಾನು ಪ್ರಾಮಾಣಿಕವಾಗಿದ್ದರೆ ಮಿಕ್ಕಿದ್ದೆಲ್ಲ ನನ್ನ ಹತ್ರ ತಾನೇ ಬರುತ್ತೆ. ನಾನು ಇಲ್ಲ ಅಲ್ಲಿಂದಿಷ್ಟು ಇಲ್ಲಿಂದಿಷ್ಟು ಏನೋದು ಮಾಡ್ತಿದ್ರೆ ಅದು ಭಾಳ ದಿವಸ ನಿಮ್ಗೆ ದಕ್ಕೋಲ್ಲ ಇನ್ ದಿ ಸೆನ್ಸ್ ನೀವು ಆನಂದವಾಗಿ ಎಂಜಾಯ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ನೀವು ಕದ್ದದ್ದನ್ನು ನೀವು ಎಷ್ಟು ಆನಂದದಿಂದ ತಿನ್ಲಿಕ್ಕೆ ಸಾಧ್ಯ? ಕದ್ದದ್ದನ್ನು ನೀವು ಭಾಳ ಇದರಲ್ಲಿ ತಿನ್ಲಿಕ್ಕೆ ಆಗೋಲ್ಲ. ಅದಕ್ಕೆ ಪರಿಶ್ರಮ ಪಟ್ಟು ದುಡಿ ಅಂತ. ಎಸ್, ದಿಸ್ ಈಸ್ ಅರ್ನ್ ಬೈ ಮೀ, ನಂದು ಇಷ್ಟು ಸಂಬಳ ಬಂದಿದೆ ಹಬ್ಬ. ನಿಮಗೆ ಫ್ರೀಡಮ್ ಯಾರೂ ಕೇಳೋರಿಲ್ಲ, ಆನಂದವಾಗಿ ನೀವಿರಬಹುದು. ವೇದಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಈಗ ತಿಳ್ಕೊಂಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.